ಹೆಲೋ ಗೈಸ್, ವೆಲ್ಕಮ್ ಟು ಡೇ 8 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಇವತ್ತು ನಾವು ಕಲಿತಿರೋ ವಿಷಯ ಬಂದುಬಿಟ್ಟು ಟೆಕ್ನಿಕಲ್ ಅನಾಲಿಸಿಸ್ ಅಂತ. ಇದು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಇನ್ಫಾರ್ಮ್ ಮಾಡಿದ್ದೆ, ನೆಕ್ಸ್ಟ್ ವೀಡಿಯೋ ಬಂದು ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಇರುತ್ತೆ ಅಂತ. ಆಮೇಲೆ ಇನ್ನೊಂದು ವಿಷಯ ಬಂದುಬಿಟ್ಟು, ಈ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಲೈಕ್ ಚಿಕ್ಕ ಕಾನ್ಸೆಪ್ಟ್ ಅಲ್ಲ. ಸೊ ಇದನ್ನು ನಾನು 2 ಪಾರ್ಟಾಗಿ ತೊಗೊಂಬರ್ತೀನಿ. ಫಸ್ಟ್ ಪಾರ್ಟಲ್ಲಿ ಬಂದು ಬೇಸಿಕ್ಸ್ ಇರುತ್ತೆ, ನಿಮಗೆ ಟ್ರೆಂಡ್ ಲೈನ್ ಹೆಂಗೆ ಹಾಕೋದು, ಆಮೇಲೆ ಬ್ರೇಕ್ ಆದರೆ ಏನು, ಸಪೋರ್ಟ್ ರೆಸಿಸ್ಟೆನ್ಸ್ ಆಗೋದು, ಈ ಥರ ಬೇಸಿಕ್ಸ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ನಿಮಗೆ ಪ್ರೈಸ್ ಆ್ಯಕ್ಷನ್ನು ಮತ್ತು ಚಾರ್ಟ್ ಪ್ಯಾಟರ್ನ್ಸು, ಲೈಕ್ ಯಾವ ಪ್ಯಾಟರ್ನ್ ಫಾರ್ಮ್ ಆದರೆ ಯಾವ ಕಡೆ ಹೋಗುತ್ತೆ, ಈ ಥರ ಡೀಪ್ ಕಾನ್ಸೆಪ್ಟ್ಗೆ ನಾವು ಹೋಗೋಣ. ಆ್ಯಂಡ್ ಇದಕ್ಕೂ ಮುಂಚೆ ನಾನು ನಿಮಗೆ ರಿಯಲಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಲ್ರೆಡಿ ನಮ್ಮದು 2000 ಫಾಲೋವರ್ಸ್ ಆಗೋಗಿದ್ದಾರೆ, 2K ಫಾಲೋವರ್ಸ್ ಆಗೋಗಿದ್ದಾರೆ. ಆ್ಯಂಡ್ ಅದರಲ್ಲಿ ನಮ್ಮದು 30 ಡೇಸ್ ಚಾಲೆಂಜ್ ಏನಿತ್ತು ಅದು ಕಂಪ್ಲೀಟ್ ಆಗೋಗಿದೆ. ಒಪ್ಕೊತೀನಿ, ಯೂಟ್ಯೂಬಲ್ಲೂ ಮತ್ತು ಇದು 2 ಒಟ್ಟಿಗೆ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ಡೇ 7 ಉಳಿದೋಗಿದೆ, ಅದರಲ್ಲಿ ಡೇ 30 ಆಗೋಗಿದೆ. ರೀಸನ್ ಬಂದು ಸಿಂಪಲ್, ಸ್ವಲ್ಪ ಬ್ಯುಸಿ ನಡೀತಿದೆ, ಲೈಕ್ ಲೈಫ್ ಸ್ಟೈಲ್ ಏನಿದೆ ಬ್ಯುಸಿ ನಡೀತಿದೆ. ಆ್ಯಂಡ್ ಬೇರೆ ಕೆಲಸಗಳು ಇರುತ್ತೆ. ಲೈಕ್ ಇದಾದರೆ ಜಸ್ಟ್ 1 ಮಿನಿಟ್ ಇನ್ಸ್ಟಾಗ್ರಾಮಲ್ಲಿ ಒಂದು 5-10 ನಿಮಿಷದಲ್ಲಿ ಬಂದು ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ಬೋದು. ಬಟ್ ಯೂಟ್ಯೂಬಿಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನಾನು ಇವಾಗಿನ ಎದೆ ಫಿಕ್ಸ್ ಆಗಿರೋದು, ನನಗೆ ಏನು ಗೊತ್ತೋ ಅದನ್ನು ಹಾನೆಸ್ಟಾಗಿ ನಾನು ಓವರ್ ಎಕ್ಸಾಜರೇಟ್ ಮಾಡ್ದಂಗೆ, ಬುಕ್ಸಲ್ಲಿ ಏನಿದೆ ಅದು ಹೇಳ್ಕೊಡ್ದಂಗೆ, ಜಸ್ಟ್ ಟ್ರೇಡರ್ಸ್ಗೆ ಒಂದು ಟ್ರೇಡರ್ ಆಗಬೇಕು ಅಂದರೆ ನಿಮ್ಗೆ ಏನೇನು ಬೇಕು ಕಲ್ತ್ಕೊಳಕ್ಕೆ ಅದು ಮಾತ್ರ ನಾನು ಹಾನೆಸ್ಟಾಗಿ ಬರ್ತೀನಿ. ಪ್ರಿಪೇರ್ ಆದರೂ ಪ್ರಿಪೇರ್ ಆಗಿರೋದು ಕ್ಲೀನಾಗಿ ನಿಮ್ಗೆ ಅರ್ಥ ಆಗಂಗೆ ಹೇಳ್ಕೊಟ್ಟು, ಏನೇನು ಬೇಕು ಅದನ್ನು ಹೇಳ್ಕೊಟ್ಟು ಹೋಗ್ತೀವಿ. ಇವಾಗ ಜಾಸ್ತಿ ಇದೆಲ್ಲ ಮಾಡಿದ್ರೆ ಡೈರೆಕ್ಟಾಗಿ ಟಾಪಿಕಿಗೆ ಬಂದುಬಿಡೋಣ. ಟೆಕ್ನಿಕಲ್ ಅನಾಲಿಸಿಸಲ್ಲಿ ಬೇಸಿಕಾಗಿ ನೀವು ನೋಡುವಾಗ, ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು ಅಂದರೆ ಸಿಂಪಲ್ಲಾಗಿ ಲೈಕ್ ಈಗ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಯಾವುದೇ ಸ್ಟಾಕ್ನ, ಇಲ್ಲಾಂದರೆ ನೀವು ಯಾವುದೇ ಚಾರ್ಟ್ನ ಅನಾಲಿಸಿಸ್ ಮಾಡಬೇಕಂದ್ರೆ, ಚಾರ್ಟ್ ಅನ್ನೋದಕ್ಕಿಂತ ಸ್ಟಾಕ್ನ ಅನಾಲಿಸ್ ಮಾಡಬೇಕಂತಂದರೆ 3 ಥರ ಅನಾಲಿಸಿಸ್ ಮಾಡ್ಬೋದು. ಒಂದು ಫಂಡಮೆಂಟಲ್ ಅನಾಲಿಸಿಸು, ಇನ್ನೂ ಒಂದು ಟೆಕ್ನಿಕಲ್ ಅನಾಲಿಸಿಸು, ಇನ್ನೂ ಒಂದು ಸೆಂಟಿಮೆಂಟಲ್ ಅನಾಲಿಸಿಸ್ ಅಂತ. ಫಂಡಮೆಂಟಲ್ ಅನಾಲಿಸಿಸ್ ಬಂದುಬಿಟ್ಟು, ಯಾವುದೇ ಈಕ್ವಿಟಿ ಟ್ರೇಡಿಂಗ್ ಮಾಡ್ತೀನಿ, ನೀವು ಇಂಟ್ರಾಡೇ ಮಾಡ್ತೀನಿ, ಸ್ವಿಂಗ್ ಮಾಡ್ತೀನಿ, ಪೊಸಿಷನಲ್ ಮಾಡ್ತೀನಿ, ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಫಂಡಮೆಂಟಲ್ಸ್ ಚೆಕ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಫಂಡಮೆಂಟಲ್ಸ್ ಚೆಕ್ ಮಾಡೋದು ಹೆಂಗೆ ಅಂತ ಆಲ್ರೆಡಿ ನಾನು ವೀಡಿಯೋ ಮಾಡಿಬಿಟ್ಟಿದ್ದೀನಿ ಡೇ 4ಅಲ್ಲಿ. ಯಾಕಂದರೆ ಆ ಟೈಮಲ್ಲಿ ಅದು ನೆಸೆಸರಿ ಇತ್ತು. ಆ್ಯಂಡ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾಕೆ ಫಂಡಮೆಂಟಲ್ ಅನಾಲಿಸಿಸ್ ಅಷ್ಟು ಇಂಪಾರ್ಟೆಂಟ್ ಅಂದರೆ, ಅದರಲ್ಲಿ ಕಂಪ್ನಿಗಳದ್ದು ಸೇಲ್ಸು, ಅದು ಇದು ಕಂಪ್ನಿಗಳ ಜಾತಕ ಅದರಲ್ಲಿರುತ್ತೆ. ಸೊ ಕಂಪ್ನಿ ಜಾತಕಗಳಲ್ಲಿ ಇರೋವಾಗ ಫಸ್ಟ್ ಅದನ್ನು ನಾವು ನೋಡಬೇಕು. ಅದಾದಮೇಲೆ ನಾವೇನಾದರೂ ಟೆಕ್ನಿಕಲ್ ನೋಡೋಕೆ ಬರಬೇಕು. ಬಿಕಾಸ್ ಟೆಕ್ನಿಕಲ್ಸ್ನ ಮೋಸ ಮಾಡ್ಬೋದು. ಫಂಡಮೆಂಟಲ್ಸ್ 99% ಮಾಡೋಕ್ಕಾಗಲ್ಲ, ಬಟ್ ಅದರಲ್ಲೂ 1% ಕಂಪ್ನಿಗಳು ಮಾಡ್ತವೆ. ಬಟ್ ಫಂಡಮೆಂಟಲ್ಸು ಅದು ಏನು ತೋರಿಸುತ್ತೋ ಅದು ಚಾರ್ಟ್ ಮೇಲೆ ನಿಮಗೆ ಡ್ರೈವ್ ಆಗುತ್ತೆ ಅಂತ. ಸೊ ಆಮೇಲೆ ಸೆಂಟಿಮೆಂಟಲ್ ಅನಾಲಿಸಿಸ್ ಬಂದು ಒಂದು ಸ್ವಲ್ಪ ಡೀಪ್ ಕಾನ್ಸೆಪ್ಟ್, ಬರ್ತಾ ನಿಮಗೆ ಮುಂದೆ ಖಂಡಿತ ಹೇಳ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಾವು ಟೆಕ್ನಿಕಲ್ ಅನಾಲಿಸಿಸ್ಗೆ ಹೋಗ್ಬಿಡೋಣ. ಆ್ಯಂಡ್ ಸಿಂಪಲಾಗಿ ನೀವು ಯಾವುದೇ ಚಾರ್ಟ್ನ ಇಲ್ಲ, ನಿಮ್ಗೆ ಇವಾಗ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಇವಾಗ ನೋಡಿ, ಇದು ಬಂದು ಓಲಾ ಎಲೆಕ್ಟ್ರಿಕ್ದು. ಜಸ್ಟ್ ಇವಾಗ ಸಿಂಪಲಾಗಿ ನೀವು ಯಾವುದೇ ಒಂದು ನೋಡಿ, ಈ ಚಾರ್ಟ್ನ ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದೇ ಅದು. ಈ ಚಾರ್ಟ್ಸ್ನ ನೋಡ್ಕೊಂಡು ಅನಾಲಿಸಿಸ್ ಮಾಡ್ತೀರಾ. ಲೈಕ್ ಫಾರ್ ಎಕ್ಸಾಂಪಲ್, ಇದು ಹಿಂಗೆ ಹೋಗ್ತಿದೆ, ಹಿಂಗೆ ಬರ್ತಿದೆ ಅಂದರೆ ನೆಕ್ಸ್ಟ್ ಇದು ಬ್ರೇಕ್ ಆದಾಗ ಹಿಂಗೆ ಹೋಗುತ್ತೆ ಅಂತ ಅನಾಲಿಸಿಸ್ ಮಾಡ್ತೀರಾ ನೋಡಿರಿ, ಅದನ್ನು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಅಂತೀರಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಲೈಕ್ ಟೆಕ್ನಿಕಲ್ ಅನಾಲಿಸಿಸಲ್ಲಿ 3 ಥರ ಮಾಡ್ಬೋದು. ಲೈಕ್ ಆಮೇಲೆ ನಾನು ಎಲ್ಲದಕ್ಕೆ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್ ಹೇಳಕ್ಕೆ ಹೊಡೋದು ಅಂದರೆ, ನೀವು ಯಾವುದೇ ಸ್ಟಾಕ್ನ ಅನಾಲಿಸಿಸ್ ಮಾಡುವಾಗ, ಎಸ್ಪೆಷಲಿ ಚಾರ್ಟ್ ರೀಡಿಂಗ್ ಮಾಡುವಾಗ, ನೀವು ಕಮ್ಮಿ ಟೈಮ್ ಫ್ರೇಮಲ್ಲಿ ನೋಡೋಕೆ ಹೋಗ್ಬಿಡ್ರಿ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿರಿ, 5 ಮಿನಿಟ್ಸಲ್ಲಿ ನೋಡಿರಿ ಸ್ಟಾಕ್ ಏನಾಗ್ತಿದೆ, ಕೆಳಗೆ ಡೌನ್ ಹಿಂಗೆ ಬರ್ತಿದೆ. ಅದೇ ನೀವು ಏನಾದರೂ ಇನ್ನೂ 1 ಮಿನಿಟಲ್ಲಿ ನೋಡ್ತೀನಿ ಅಂತಂದರೆ, ಜಸ್ಟ್ ಸೆಕೆಂಡ್ ನೋಡಿರಿ, 1 ಮಿನಿಟಲ್ಲಿ ನೋಡ್ತೀನಿ ಅಂತಂದರೆ ದಿಸ್ ಇಸ್ ಅನ್ ಅಪ್ ಟ್ರೆಂಡ್. ನೀವು ನೋಡಿದ್ರೆ ಅಪ್ ಟ್ರೆಂಡ್. ಸೊ ಟೈಮ್ ಫ್ರೇಮ್ ತುಂಬ ಮ್ಯಾಟರ್ ಆಗುತ್ತೆ. ಆ್ಯಂಡ್ ನೀವು ಯಾವುದನ್ನ ಒಂದು ಟೈಮ್ ಫ್ರೇಮ್ ಇಟ್ಕೊಂಡ್ರೆ ಅದರಲ್ಲೇ ನೀವು ಮಾಸ್ಟರ್ ಆಗ್ತಾ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಆ್ಯಂಡ್ ಯಾವ ಥರ ಮಾಡಬೇಕನ್ನೋದು ಹೇಳ್ತೀನಿ. ಚಾರ್ಟ್ ಟ್ರೇಡಿಂಗ್ ನೀವು ಯಾವಾಗಲೇ ಯಾವುದೋ ಚಾರ್ಟ್ ಟ್ರೇಡಿಂಗ್ ಮಾಡೋದು, ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಕೋದ್ರೆ, ಫಸ್ಟ್ ಆಫ್ ಆಲ್ ನೀವು ಸ್ಟಾಕ್ದು ಓವರ್ ಆಲ್ ಟರ್ಮ್ ನೋಡಬೇಕು. ಓವರ್ ಆಲ್ ಏನು ಮಾಡ್ತಿದೆ ಸ್ಟಾಕು ಅಂತ. ಸೊ ಅವಾಗ ನೀವು ಏನು ಮಾಡಬೇಕು ಅಂದರೆ, ಸಿಂಪಲ್ಲಾಗಿ 1 ಡೇ ಟೈಮ್ ಫ್ರೇಮ್ ಹಾಕ್ಕೊತೀರಾ. ಚಾರ್ಟ್ದು ಓವರ್ ಆಲ್ ಪ್ಯಾಟರ್ನ್ ನೋಡ್ತೀರಾ, ಲಾಸ್ಟ್ 1 ಮಂತ್ 2 ಮಂತ್ ನೋಡ್ತೀರಾ. ಇವಾಗ ನಾನು ಓವರ್ ಆಲ್ ನೋಡುವಾಗ ಏನಿದೆ, ಮಾರ್ಕೆಟ್ ಬಂದು ಫಸ್ಟ್ ಅಪ್ ಟ್ರೆಂಡ್ಗೆ ಹೋಗಿದೆ, ಅದಾದಮೇಲೆ ಡೌನ್ ಟ್ರೆಂಡ್ ಬಂದಿದೆ. ಇವಾಗ ಕಪ್ ಆ್ಯಂಡ್ ಹ್ಯಾಂಡಲ್ ಥರ ಫಾರ್ಮ್ ಆಗಿ ಒಂದು ಬ್ರೇಕ್ ಆಗ್ತಿದೆ. ಇವಾಗ ಆ್ಯಕ್ಚುಲಾಗಿ ನೋಡೋಕೆ ಹೋದರೆ ಇದು ಮತ್ತೆ ಡೌನ್ಗೆ ಬ್ರೇಕ್ ಆಗಿದೆ. ಸೊ ವಾಪಸ್ ಕೆಳಗೆ ಬರ್ತಿದೆ. ಸಿಂಪಲಾಗಿ ಫಸ್ಟ್ ನಾವು ಈ ಥರ ಫಿಕ್ಸ್ ಆಗಿಬಿಡಬೇಕು. ಅದಾದಮೇಲೆ ನೀವು ಲೋ ಟೈಮ್ ಫ್ರೇಮಲ್ಲಿ ಅನಲೈಸ್ ಮಾಡ್ಕೊತ ಟ್ರೇಡ್ ತೊಗೊತಾ ಹೋಗಬೇಕು. ಇವಾಗ ನೀವು ಯಾವುದೇ ಫಸ್ಟ್ ಮಾಡ್ತೀನಿ ಅಂತಂದರೆ, ಒಂದು ನೀವು ಲೈಕ್ ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ, ಇದು ಬಂದು ಅಪ್ ಟ್ರೆಂಡು, ಇದು ಬಂದು ಡೌನ್ ಟ್ರೆಂಡು, ಇದು ಬಂದು ಸೈಡ್ ವೇಸ್ ಅಂತ. ನಿಮಗೆ ಇದು ಅರ್ಥ ಆಗೋಗಿದೆ. ಇದು ಸಿಂಪಲ್, ಇದು ಬೇಸಿಕ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗೋಗಿದೆ. ಇವಾಗ ನಾವು ಮೇನ್ ಇದಕ್ಕೆ ಬಂದುಬಿಟ್ರೆ, ಇವಾಗ ನಾವು ಹೆಂಗೆ ಹಾಕೋದು, ಟೆಕ್ನಿಕಲ್ ಮಾಡೋಗೋಗಿ ಹೆಂಗೆ ಹಾಕೋದು, ಎಲ್ಲಿಂದ ಮಾರ್ಕೆಟು ಡೌನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಎಲ್ಲೆಲ್ಲಿ ಈ ಲೆವೆಲ್ ಟಚ್ ಆಗ್ತಾ ಬರ್ತಿದೆ, ನೀವು ಆ ಥರ ಟಚ್ ಮಾಡ್ಕೊಂಡು ಹೋಗ್ತೀರಾ. ಆ್ಯಂಡ್ ಎಲ್ಲ ಎಕ್ಸಾಕ್ಟಾಗಿ ಹಿಂಗೆ ಬರಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಆ್ಯಂಡ್ ಮಾರ್ಕೆಟಲ್ಲಿ ಒಂದು ಗುರುತು ಇಟ್ಕೊಳ್ರಿ, ಅಕ್ಯೂರೇಟ್ ಅನ್ನೋದು ಏನೂ ಇಲ್ಲ. ಅಕ್ಯೂರೇಸಿ 100% ಅಕ್ಯೂರೇಸಿ ಅನ್ನೋದು ಏನೂ ಇರಲ್ಲ. ಸೊ ಒಂದು ಲೆವೆಲ್ ಡ್ರಾ ಮಾಡ್ತೀರ ಅಂದರೆ ಆ ಲೆವೆಲ್ ಇರೋವರೆಗೂ ಅದು ಕರೆಕ್ಟೇ. ನಿಮ್ಮ ಅನಾಲಿಸಿಸ್ ನೀವು ಬೇರೆ ಯಾರೂ ಮಾಡೋಕ್ಕೆ ಆಗಲ್ಲ. ಇವಾಗ ಜಸ್ಟ್ ಇದನ್ನು ನಿಮ್ಗೆ ಯಾವ ಥರ ಹಿಂಗೆ ಫಾರ್ಮ್ ಆಗ್ತಿದೆ ಅಂತ, ಯಾವುದೋ ಒಂದು ಲೆವೆಲಿಂದ ನೀವು ನೋಡ್ತಾ ಇದ್ದರೆ ನಿಮ್ಗೆ ಅನಿಸುತ್ತೆ, ಇದು ಇದರಿಂದ ನೋಡಿ, ಇವಾಗ ನೋಡಿರಿ ಇಲ್ಲಿಗೆ ಬಂದಿದ್ದ ಲೆವೆಲ್ ಎಲ್ಲನೂ ಕೆಳಗೆ ಹೋಗಿದೆ ಅಂತ ನೋಡಿ. ಈ ಚಾನಲಲ್ಲಿ ಇರೋವರೆಗೂ ಲೈಕ್ ಸಿಂಪಲ್ ಟ್ರೆಂಡ್ ಲೈನ್ ಹಿಂಗೆ ಡ್ರಾ ಮಾಡ್ಕೊಂಡ್ರೆ, ಈ ಟ್ರೆಂಡ್ ಲೈನ್ ಏನಾದರೂ ಬ್ರೇಕ್ ಆದರೆ ಇದನ್ನು ಚಾನಲ್ ಅಂತ ಹೇಳ್ತೀವಿ ನೋಡಿ. ಈ ಚಾನಲಲ್ಲೇ ಹೋಗ್ತಿದೆ.
ಸಿಂಪಲಾಗಿ ಯಾವಾಗ ಹಿಂಗೆ ಬ್ರೇಕ್ ಆದರೆ ಮೇಲಕ್ಕೆ ಹೋಗುತ್ತೆ, ಕೆಳಗಡೆ ಬ್ರೇಕ್ ಆದರೆ ಕೆಳಗೆ ಬರುತ್ತೆ. ಆ್ಯಂಡ್ 90% ಎಷ್ಟೊಂದು ಸಲ ನಿಮಗೆ ಮಾರ್ಕೆಟ್ ದುಡ್ಡು ಕಿತ್ಕೋಬೇಕು ಅಂದ್ಬಿಟ್ಟು ಫೇಕ್ ಬ್ರೇಕ್ಔಟ್ಸ್ ತೋರಿಸುತ್ತೆ. ಆ್ಯಂಡ್ ನಿಮಗೆ ಫೇಕ್ ಬ್ರೇಕ್ಔಟ್ ಕಂಡಿಡೋದು ಅದು ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ನೀವು ಬೇಸಿಕ್ಸ್ ಕಲ್ತಾ ಹೋಗಿರಿ. ಆ್ಯಂಡ್ ನಿಮಗೆ ಈಗ ಟ್ರೆಂಡ್ ಲೈನ್ ಡ್ರಾ ಮಾಡೋದು ಬಂತು, ಅದೇನಾದರೂ ಕೆಳಗಡೆ ಇದ್ದರೆ 1 ಸೆಕೆಂಡಲ್ಲಿ ನಾವು ಇದನ್ನು ನಿಮ್ಗೆ ಉಲ್ಟಾ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಇವಾಗ ಇದು ನೋಡಿದ್ರೆ ಇದು ನಾನು ಸ್ಟಾಕ್ನ ಉಲ್ಟಾ ಮಾಡಿದ್ದೀನಿ ಅಷ್ಟೇ. ಇವಾಗ ನೋಡಿದ್ರೆ ಇವಾಗ ಅಪ್ ಟ್ರೆಂಡ್ ಆಯಿತು. ಇಲ್ಲಿಂದ ಸೀದಾ ನೀವು ನೋಡ್ತಾ ಇದ್ದರೆ ಯಾವಾಗ ಇಲ್ಲಿಗೆ ಬಂದಿದೆ, ಸೀದಾ ಮಾರ್ಕೆಟ್ ಇದ್ರ ಒಳಗಡೆ ಹೋಗ್ತಿದೆ. ಯಾವಾಗ ಇದು ಕೆಳಗಡೆ ಬ್ರೇಕ್ ಆಯಿತು, ಕೆಳಗಡೆಗೆ ಬಂದಿದೆ. ನಿಮ್ಗೆ ಸಿಂಪಲಾಗಿ ಇದು ಅರ್ಥ ಆಯಿತು ಅನಿಸುತ್ತೆ. ಇದಾಗಿದ ತಕ್ಷಣ ಫಸ್ಟ್ ಇನ್ನೊಂದು ಏನು ಕಲಿಬೇಕಂದ್ರೆ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅದನ್ನು ಹೇಳ್ಕೊಟ್ಬಿಡ್ತೀನಿ. 1 ಸೆಕೆಂಡ್ ಇರಿ, ವಾಪಸ್ ಮಾಡ್ತೀನಿ ಸ್ಟಾಕ್. ಹಾಂ, ಇವಾಗ ನೋಡಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೆಂಗೆ ಡ್ರಾ ಮಾಡೋದು ಅಂತಲೂ ತೋರಿಸ್ಬಿಡ್ತೀನಿ. ಇವಾಗ ಮಾರ್ಕೆಟ್ ನೀವು ನೋಡಿದ್ರೆ ಸಿಂಪಲ್, ನೀವು ಇವಾಗ ತೆಗಿತೀನಿ 1 ಸೆಕೆಂಡ್. ಹಾಂ, ಇವಾಗ ನೋಡಿರಿ, ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕೋದು ಏನಕ್ಕೆ ಆ್ಯಂಡ್ ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಹೇಳ್ಕೊಟ್ಬಿಡ್ತೀನಿ. ಮಾರ್ಕೆಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲು ಸಪೋರ್ಟು ರೆಸಿಸ್ಟೆನ್ಸ್ ಅಂದರೆ ಏನು? ಈಗ ನಾರ್ಮಲ್ ಸ್ಟಾಕ್ ಮಾರ್ಕೆಟ್ ಮೀನಿಂಗ್ ಬಿಟ್ರು ಕ್ಲೀನಾಗಿ ನೀವು ಸಪೋರ್ಟ್ ಮೀನಿಂಗ್ ಏನಂದರೆ, ನೀವೇನೋ ಇದರಲ್ಲಿ ಇದ್ದೀರಾ, ಅಲ್ಲಿ ನಿಮಗೆ ನಾವು ಸಪೋರ್ಟ್ ಮಾಡೋದನ್ನು ಸಪೋರ್ಟ್ ಅಂತ ಕರಿತೀವಿ. ಸಪೋರ್ಟ್ ಮೀನಿಂಗ್ ಏನು? ಸಹಾಯ ಮಾಡೋದು. ರೆಸಿಸ್ಟೆನ್ಸ್ ಮೀನಿಂಗ್ ಏನು? ತಡೆಯೋದು. ರೆಸಿಸ್ಟೆನ್ಸ್ ನೀವು ತುಂಬ ಕಡೆ ಕೇಳಿರ್ತಾರೆ ನಿಮ್ಮ ಮಾತು, ನನ್ನ ವಾಚ್ ಬಂದು ವಾಟರ್ ಪ್ರೂಫ್ ರೆಸಿಸ್ಟೆನ್ಸ್ ಅಂತ ಅಂತೀರಾ, ನಿಮ್ಮ ಫೋನ್ ಬಂದು ವಾಟರ್ ರೆಸಿಸ್ಟೆನ್ಸ್ ಅಂತೀರಾ, ನೀವು ಹಾಕೊಂಡು ಇಯರ್ಬಡ್ಸ್ ಕತ್ತಿಗೆ ಹಾಕೊಂಡು ಕಿವಿಗೆ ಹಾಕೊಂಡಿರ OnePlus ಅದರ, ಅದು ಸ್ವೆಟ್ ರೆಸಿಸ್ಟೆನ್ಸ್ ಅಂತ. ರೆಸಿಸ್ಟೆನ್ಸ್ ಅಂದರೆ ತಡೆಯೋದು. ಇವಾಗ ನೀವು ಅದ್ರ ಪ್ರಕಾರ ನೋಡೋಕೆ ಹೋದರೆ, ನೀವು ಇಲ್ಲಿ ನೋಡಿದ್ರೆ ಈಗ ನಾನು ಕ್ಲೀನಾಗಿ ಇದನ್ನೇ ಹಾಕಿ ತೋರಿಸ್ಬಿಡ್ತೀನಿ, ಇಲ್ಲಾಂದರೆ ಕ್ಲೀನಾಗಿ ಅರ್ಥ ಆಗಲ್ಲ. ಈಗ ಇಲ್ಲಿ ಬಂದು ಒಂದು ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಬಂದು ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ, ಇಲ್ಲಿ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಇವಾಗ ನೀವು ನೋಡಿದ್ರೆ ಮಾರ್ಕೆಟು ಯಾವಾಗ ಈ ಲೈನ್ ಟಚ್ ಆಗೋಕ್ಕೆ ಟ್ರೈ ಮಾಡಿದೆ, ನೀವು ಇಲ್ಲಿ ನೋಡಿ ಟ್ರೈ ಮಾಡೋಕ್ಕೆ ಟಚ್ ಮಾಡಿದೆ, ಮಾರ್ಕೆಟ್ ಪುಷ್ ಮಾಡಿದೆ, ತಡೀತಿದೆ, ಮೇಲಕ್ಕೆ ಹೋಗೋದನ್ನು ತಡೀತಿದೆ. ಸೊ ಮೇಲೆ ಲೈನ್ ಬಂದು ತಡೆಯೋದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದು ರೆಸಿಸ್ಟೆನ್ಸ್. ಮೇಲೆದು ಏನು ತಡೆಯುತ್ತೆ ಮೇಲಕ್ಕೆ ಹೋಗ್ದಂಗೆ ಅದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇವಾಗ ಈಗ ನೀವು ನೋಡಿದ್ರೆ ಇಲ್ಲಿಗೆ ರೆಸಿಸ್ಟೆನ್ಸ್ ಲೈನ್ ಟಚ್ ಆದಾಗ ಪ್ರತಿ ಸಲನೂ ಅದು ಕೆಳಗೆ ತಳ್ಳಿದೆ, ಮತ್ತೆ ಬಂದಿದೆ ಕೆಳಗೆ ತಳ್ಳಿದೆ, ಮತ್ತೆ ಬಂದಿದೆ ಕೆಳಗೆ ತಂದಿದೆ, ಮತ್ತೆ ಬಂದಿದೆ ಕೆಳಗೆ ತಳ್ಳಿದೆ. ಈ ರೆಸಿಸ್ಟೆನ್ಸ್ ಎಷ್ಟು ಸಲ ಟಚ್ ಆಗಿ ವಾಪಸ್ ತಳ್ತಿದೆ, ಇದನ್ನು ನಾವು ರೆಸಿಸ್ಟೆನ್ಸ್ ಲೈನ್ ಅಂತ ಅಂತೀವಿ. ಆ್ಯಂಡ್ ಇಲ್ಲಿಗೆ ಬಂದಾಗ ಪ್ರತಿ ಸಲ ಮತ್ತೆ ಅದು ಕೆಳಗೆ ತಳ್ಳುತ್ತೆ. ಯಾವಾಗ ಇದು ಬ್ರೇಕ್ ಆಗುತ್ತೋ ಈ ಥರ ಒಂದು ಕ್ಯಾಂಡಲು, ಆವಾಗ ಮೇಲಕ್ಕೆ ಹೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಾನು ಹೇಳಕೊಟ್ಟಿರೋದು ಏನಂದರೆ ಸಿಂಪಲ್, ರೆಸಿಸ್ಟೆನ್ಸ್ ಅಂತ ಬರುವಾಗ ಎಷ್ಟು ಸಲ ಪುಷ್ ಮಾಡುತ್ತೋ ಅದೇ ಥರನೇ ಇಲ್ಲಿ ಸಪೋರ್ಟ್ ಲೈನ್ ನೋಡಿರಿ, ನೀವು ಸಪೋರ್ಟ್ ಹತ್ರ ಪ್ರತಿ ಸಲ ಬಂದಾಗ ಮೇಲಕ್ಕೆ ತಳ್ಳಿದೆ, ಮತ್ತೆ ಕೆಳಗೆ ಬಂದಿದೆ, ಸಪೋರ್ಟ್ ಲೈನ್ ಹೆಲ್ಪ್ ಮಾಡಿ ಸಹಾಯ ಮಾಡಿದೆ, ಮೇಲಕ್ಕೆ ಹೋಗಿದೆ, ಮತ್ತೆ ಕೆಳಗೆ ಬಂದಿದೆ, ಸಪೋರ್ಟ್ ಲೈನ್ ನಿಮಗೆ ಸಪೋರ್ಟ್ ಮಾಡಿದೆ, ಮತ್ತೆ ಮೇಲಕ್ಕೆ ತಳ್ಳಿದೆ. ಆ್ಯಂಡ್ ಯಾವಾಗ ಸಪೋರ್ಟ್ ಲೈನ್ ಈ ಥರ ಬ್ರೇಕ್ ಆಯಿತು, ನೋಡಿ ಮೇಲೆ ನಿಮ್ಗೆ ತೋರಿಸ್ದೆ, ಇಲ್ಲಿ ಕೆಳಗಡೆ ಬ್ರೇಕ್ ಆದಾಗ ಕೆಳಗೆ ಬಂದಿದೆ. ಇವಾಗ ಇಲ್ಲೊಂದು ಸ್ಟ್ರಾಂಗ್ ಸಪೋರ್ಟ್ ಲೈನ್ ಇದೆ. ನೀವು ಕ್ಲೀನಾಗಿ ನೋಡಿದ್ರೆ ಲಾಸ್ಟ್ ಟೈಮ್ ಇಲ್ಲಿ ಯಾವಾಗ ಹಿಂಗೆ ಕೆಳಗೆ ತಳ್ಳಿದೆ, ಮತ್ತು ಈ ಸಪೋರ್ಟ್ ಲೈನಿಂದ ಮೇಲಕ್ಕೆ ಬಂದಿದೆ, ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ತಳ್ಳಿದೆ, ಬಟ್ ಸಪೋರ್ಟ್ ಲೈನ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗ್ತಿದೆ. ಸಿಂಪಲ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಂತಲೂ ನಾವು ಹೇಳ್ಬೋದು. ಇವಾಗ ನೋಡಿ ಸಿಂಪಲಾಗಿ ನಿಮಗೆ ಹೇಳಕೊಟ್ಟಿರೋದು ನಿಮ್ಗೆ ಅರ್ಥ ಹೋಗಿದೆ. ಇವಾಗ ಇದನ್ನು ಇವಾಗ ಲೈಕ್ ಯಾಕೆ ಹಿಂಗೆ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿರಿ. ಇದು ಬಂದು ಬೈಯರ್ಸ್ ಲೆವೆಲ್, ಇದು ಬಂದು ಸೆಲ್ಲರ್ಸ್ ಲೆವೆಲ್, ಇದು ಬಂದು ಸಪೋರ್ಟು, ಇದು ಬಂದು ರೆಸಿಸ್ಟೆನ್ಸು. ಮಾರ್ಕೆಟ್ ಇವಾಗ ಸಿಂಪಲಾಗಿ ಇದು ನೀವೊಂದು ನಿಮ್ಮ ಮನೆ ಅಂತ ಅಂದ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಗ್ರೌಂಡಿಂದ ನೆಲದ ಮೇಲಿಂದ ಒಂದು ಬಾಲ್ ಎಸೆದ್ರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಗುತ್ತೆ, ಮೇಲ್ಗಡೆ ನಿಮ್ಮ ರೂಫ್ ಟಾಪ್ ಫ್ಯಾನ್ ಹಾಕೋ ರೂಫ್ ಟಾಪ್ವರೆಗೂ ಹೋಗುತ್ತೆ, ಅಲ್ಲಿ ಹೊಡ್ಕೊಂಡು ವಾಪಸ್ ಕೆಳಗೆ ಬರುತ್ತೆ, ಕೆಳಗೆ ಎಲ್ಲಿವರೆಗೂ ಬರುತ್ತೆ, ನೆಲಕ್ಕೆ ಹೊಡೆಯುತ್ತೆ, ಮತ್ತೆ ನೀವು ಎಸೆದ್ರೆ ಮತ್ತೆ ಮೇಲಕ್ಕೆ ಹೋಗುತ್ತೆ. ಇದೊಂದು ಲೆವೆಲ್, ಇದೊಂದು ಇಲ್ಲಿ ತಡ್ತಾ ಇರುತ್ತೆ. ಯಾಕೆ ಹೇಳ್ತೀನಿ ಅಂದರೆ ಇಲ್ಲಿಗೆ ಬಂದಿದ್ದು ಪ್ರತಿ ಸಲನೂ ಬೈಯರ್ಸ್ ಆ್ಯಕ್ಟಿವೇಟ್ ಆಗ್ತಾರೆ. ಈ ಲೆವೆಲ್ ತುಂಬ ಕಮ್ಮಿ ಸಿಗ್ತಿದೆ, ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಜನ ಪುಷ್ ಮಾಡ್ತಾರೆ. ಅದೇ ಇಲ್ಲಿಗೆ ಬಂದಾಗ 90% ಜನ ಇಲ್ಲಿ ಇಸ್ಕೊಂಡವರೆಲ್ಲ ಲಾಸ್ಟ್ ಟೈಮ್ ಇಲ್ಲಿವರೆಗೂ ಹೋಗಿದೆ ಅಲ್ವ, ಈ ಸಲನೂ ಇಲ್ಲಿಗೆ ಹೋಗೋದು. ಸೊ ಬೆಟರ್ ಇಲ್ಲಿ ಬಂದಾಗ ಸೆಲ್ ಮಾಡ್ಕೊಂಬಿಟ್ರೆ ಒಳ್ಳೆಯದು ಅಂತ. ಸೊ ತುಂಬ ಜನ ಇಲ್ಲಿ ಸೆಲ್ ಸ್ಟಾರ್ಟ್ ಮಾಡ್ತಾರೆ. ಸೊ ಕೆಳಗೆ ಬರುತ್ತೆ. ಯಾವಾಗ ಬೈಯರ್ಸ್ ಎಲ್ಲರೂ ಮುಗಿತಾ ಬರ್ತಾರೆ, ಯಾವ ಇದರಲ್ಲಿ ಜಾಸ್ತಿ ಬ್ರೇಕ್ಔಟ್ ಆಗುತ್ತೋ ಆ ಸೈಡ್ಗೆ ಹೋಗ್ತಾರೆ. ಆ್ಯಂಡ್ ರೆಸಿಸ್ಟೆನ್ಸ್ ಮಾಡೋದು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಆಗಿದೆ. ಆ್ಯಂಡ್ ಇದರಲ್ಲಿ ಈ ಚಾನಲಲ್ಲಿ ಯಾಕೆ ಹೋಗುತ್ತೆ ಅಂತಲೂ ನಿಮ್ಗೆ ಹೇಳ್ತೀನಿ. ಯಾಕಂದರೆ ಯಾವಾಗಿದ್ರೂ ನಮ್ಮ ಮಾರ್ಕೆಟು ಲೆವೆಲ್ಸ್ ಟು ಲೆವೆಲ್ಸ್ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಿರಿ, ಮಾರ್ಕೆಟಿಂಗಿಂದ ಬಂತು ಕೆಳಗೆ ಇಲ್ಲೊಂದು ಸಪೋರ್ಟ್ ಲೈನ್ ಇದೆ. ಈ ಸಪೋರ್ಟ್ ಲೈನಲ್ಲಿ ಇಷ್ಟು ಆಟ ಆಡಿ ಈ ಲೆವೆಲ್ ಕಂಪ್ಲೀಟ್ ಆದಮೇಲೆ ಈ ಲೆವೆಲ್, ಇದು ಲೆವೆಲ್ 1 ಅಂದ್ಕೊಳ್ಳಿ, ಲೆವೆಲ್ 2 ಅಂದ್ಕೊಳ್ಳಿ, ಲೆವೆಲ್ 3 ಅಂದ್ಕೊಳ್ಳಿ. ಲೆವೆಲ್ 1ಇಂದ ಲೆವೆಲ್ 2ಗೆ ಬಂದು ಇಲ್ಲ ಆಟ ಆದಮೇಲೆ ಲೆವೆಲ್ 3ಗೆ ಹೋಗಿದೆ. ಈಗ ಲೆವೆಲ್ 3ಅಲ್ಲಿ ಹಿಂಗೆ ಆಟ ಆಡ್ತಿದೆ, ಆಮೇಲೆ ವಾಪಸ್ ಲೆವೆಲ್ 2ಗೆ ಬಂದಿದೆ. ಮಾರ್ಕೆಟ್ ಯಾವಾಗಿದ್ದರೂ ಒಂದು ಲೆವೆಲಿಂದ
ಈ ಥರ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹಿಂಗೆ ಮೂವ್ ಆಗುತ್ತೆ. ಯಾವಾಗಲೂ ಮಾರ್ಕೆಟ್ ಈ ಥರ ನೀವು ಅಂದ್ಕೊಂಡಿರ್ತಾರ ಯಾವತ್ತೂ ಹಿಂಗೆ ಹೋಗಲ್ಲ. ಬಿಗಿನರ್ಸ್ಗೋಸ್ಕರ ಹೇಳ್ತಾಯಿದ್ದೀನಿ. ಮಾರ್ಕೆಟ್ ಯಾವಾಗಲೂ ₹100 ಇದೆ, ನಾಳೆ ₹200 ಹಿಂಗೆ ಆಗೋಗಲ್ಲ. ಯಾವಾಗಲೂ ಮಾರ್ಕೆಟ್ ಹಿಂಗೆ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಇಲ್ಲಾಂದರೆ ಲೋಯರ್ ಹೈ ಹಾಕ್ಕೊಂಡು ಹೋಗುತ್ತೆ. ಸಿಂಪಲ್ ನಿಮ್ಗೆ ಇವೆಲ್ಲ ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಾಕೋದು ಕೂಡ ನೀವು ಕಲ್ತ್ಕೊಂಡ್ಬಿಟ್ರೆ. ಆ್ಯಂಡ್ ಇವಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನಲ್ಲಿ ಯಾವ ಥರ ಆಗುತ್ತೆ ಅನ್ನೋದು ತೋರಿಸ್ಬಿಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಹಿಂಗಿದೆ, ಇದನ್ನು ನೀವೇ ನಂಗೆ ಆನ್ಸರ್ ಮಾಡ್ತೀರಾ. ಇವಾಗ ನೋಡಿರಿ ಹಿಂಗೆ ಬಂದು ಹಿಂಗೆ ಹೋಗ್ತಿದೆ ಮಾರ್ಕೆಟು, ಹಿಂಗೆ ಹೋಗ್ತಿದೆ. ಇವಾಗ ಇದರಲ್ಲಿ ಬಂದು ನಾನು ನಿಮ್ಗೆ ಹೇಳ್ತೀನಿ ಫಸ್ಟಲ್ಲಿ, ಇದು ಬಂದು ಸಪೋರ್ಟು, ಇಲ್ಲಿಗೆ ಬಂದು ಪ್ರತಿ ಸಲನೂ ಮಾರ್ಕೆಟ್ ಮೇಲೆ ತಳ್ತಿದೆ. ಇದು ಬಂದು ರೆಸಿಸ್ಟೆನ್ಸು, ಇಲ್ಲಿಗೆ ಬಂದಿದ್ದ ಲೆವೆಲ್ ಪ್ರತಿ ಸಲನೂ ಕೆಳಗೆ ತಳ್ತಿದೆ. ಇವಾಗ ಇದು ಕನ್ಸಲ್ಟೇಷನ್ ಸೈಡ್ ವೇಸ್ ಆಯಿತು. ಈಗ ನಾನು ಅಪ್ ಟ್ರೆಂಡ್ ತೋರಿಸ್ತಿದೆ. ಇವಾಗ ಇದರಲ್ಲಿ ಸಪೋರ್ಟ್ ಯಾವುದು, ರೆಸಿಸ್ಟೆನ್ಸ್ ಯಾವುದು? ಸಪೋರ್ಟ್ ಇದ್ದ, ರೆಸಿಸ್ಟೆನ್ಸ್ ಇದ್ದ, ಇಲ್ಲ ರೆಸಿಸ್ಟೆನ್ಸ್ ಇದು, ಸಪೋರ್ಟ್ ಇದ್ದ, ಇದನ್ನು ನೀವು ಹೇಳ್ತೀರಾ. ಆ್ಯಂಡ್ ಇವು ಕಮೆಂಟ್ ಮಾಡಿಬಿಡ್ತೀರಾ ನೀವು. ಆ್ಯಂಡ್ ಡೌನ್ ಟ್ರೆಂಡಲ್ಲಿ ಇರುವಾಗ ಸಿಂಪಲ್ ಇದೆ, ನಮಗೇನು ಕಷ್ಟ ಇಲ್ಲ, ತುಂಬ ಸಿಂಪಲ್. ಇವಾಗ ಹಿಂಗಿದೆ ಅಂತ ಅಂದ್ಕೊಳ್ಳಿ, ಇದರಲ್ಲಿ ಸಪೋರ್ಟ್ ಯಾವುದು, ರೆಸಿಸ್ಟೆನ್ಸ್ ಯಾವುದು? ನಿಮಗೆ ಪ್ರಾಕ್ಟಿಕಲಾಗೂ ತೋರಿಸ್ಬಿಡ್ತೀನಿ. ನಿಮಗೆಲ್ಲ ಥಿಯರಿ ತೋರಿಸಿದ್ರೆ ಕಷ್ಟ ಆಗೋಗುತ್ತೆ. ಇವಾಗ ನೀವು ಇದರಲ್ಲಿ ಹೇಳ್ರಿ. ನೀವು ಇವಾಗ ಇದರಲ್ಲಿ ಹೇಳ್ರಿ, ರೆಸಿಸ್ಟೆನ್ಸ್ ಹೆಂಗೆ ವರ್ಕ್ ಆಗ್ತಿದೆ, ಸಪೋರ್ಟ್ ಹೆಂಗೆ ವರ್ಕ್ ಆಗ್ತಿದೆ. ನಿಮಗೆ ವಿತ್ ಪ್ರಾಕ್ಟಿಕಲ್ ಇಲ್ಲೂ ತೋರಿಸ್ತಿದೆ, ಟ್ರೆಂಡ್ ಲೈನಲ್ಲೂ ತೋರಿಸ್ತಿದೆ, ನಿಮಗೆ ಇದರಲ್ಲಿ ತೋರಿಸ್ತಿದೆ. ನಿಮಗೆ ಸೈಡ್ ವೈಸಲ್ಲಿ ಹೆಂಗಿರುತ್ತೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ. ಇವಾಗ ಟ್ರೆಂಡು ಒಂದು ಚಾನಲ್ ಬರ್ತಿದೆ, ಅದು ಹೆಂಗಿರುತ್ತೆ ಅಂತ. ಪ್ರತಿ ಸಲ ಇಲ್ಲಿ ಮೇಲಕ್ಕೆ ಬಂದಾಗ ರೆಸಿಸ್ಟ್ ಆಗಿ ಕೆಳಗೆ ತಳ್ಳಿದೆ, ಇಲ್ಲಿ ಬಂದು ಸಪೋರ್ಟ್ ಆಗಿ ಮೇಲಕ್ಕೆ ಬಂದಿದೆ, ಮತ್ತೆ ಇಲ್ಲಿಗೆ ಬಂದು ಸಪೋರ್ಟ್ ತೊಗೊಂಡು ಮೇಲಕ್ಕೆ ಬಂದಿದೆ. ಆ್ಯಂಡ್ ಇಲ್ಲಿ ಮತ್ತೆ ರೆಸಿಸ್ಟ್ ಆಗಿರೋದ್ರಿಂದ ಮತ್ತೆ ಹಂಗೆ ಇದೇ ಚಾನಲ್ ಬಂದಿದೆ, ಮತ್ತೆ ಇಲ್ಲಿ ಒಳ್ಳೆ ಸಪೋರ್ಟ್ ತೊಗೊಂಡು ಮೇಲೆ ಪುಷ್ ಮಾಡಿದೆ, ಮತ್ತೆ ಹಿಂಗೆ ಬರ್ತಿದೆ, ಮತ್ತೆ ರೆಸಿಸ್ಟೆನ್ಸ್ ಟಚ್ ಆಗಿದೆ, ಮತ್ತೆ ಕೆಳಗೆ ಪುಷ್ ಮಾಡಿದೆ. ಆ್ಯಂಡ್ ಈ ಥರ ಬರ್ತಿದೆ. ಯಾವಾಗ ರೆಸಿಸ್ಟೆನ್ಸ್ ಲೈನ್ ಬ್ರೇಕ್ ಆಯಿತು, ಮಾರ್ಕೆಟ್ ಮೇಲಕ್ಕೆ ಹೋಯಿತು. ಸಿಂಪಲ್ ಬೇಸಿಕ್ ನಿಮ್ಗೆ ಇಷ್ಟು ಅರ್ಥ ಆಗೋಗಿದೆ. ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಗೊತ್ತಾಯಿತು, ನಿಮಗೆ ಟ್ರೆಂಡ್ ಲೈನ್ಗಳು ಡ್ರಾ ಮಾಡೋದು ಗೊತ್ತಾಯಿತು. ಆ್ಯಂಡ್ ನಿಮ್ಗೆ ಇನ್ನೇನು ಕಲಿಬೇಕಂದ್ರೆ ಆ್ಯಂಡ್ ಸ್ವಲ್ಪ ಮಾರ್ಕೆಟ್ ಟರ್ಮ್ಸ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಡ್ರಿ. ಸೊ ದಟ್ ನಿಮ್ಗೆ ಒಂದು ಕನ್ವಿಕ್ಷನ್ ಸಿಗ್ತಾ ಹೋಗುತ್ತೆ, ನಾವು ಕಲಿತಿದ್ದೀವಿ ಅನ್ನೋ ಒಂದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಕೆಳಕ್ಕೆ ಹೋಗುತ್ತೆ ಅನ್ನೋದಕ್ಕಿಂತ ನೀವು ಇವಾಗ ಆಪ್ಷನ್ಸಲ್ಲಿ ಕಾಲ್ಸ್ ತೊಗೊಂಡೆ ಪುಟ್ಸ್ ತೊಗೊಂಡೆ ಅಂತ ಹೆಂಗೆ ಹೇಳ್ತಿರೋ, ಈಕ್ವಿಟಿಲಾಗಲಿ ಆಪ್ಷನ್ಸಲ್ಲೂ ಹೇಳ್ತಿರೋದನ್ನು ನೀವು ಈಕ್ವಿಟಿಲಿ ಯಾವ ಥರ ನೀವು ಹೇಳ್ಬೋದು ಅಂದರೆ, ಸಿಂಪಲ್ಲಾಗಿ ನೀವು ಮಾರ್ಕೆಟ್ ಇಲ್ಲಿಂದ ಇವಾಗ ಮಾರ್ಕೆಟ್ ಇಲ್ಲಿಂದ ನಿಮಗೇನಾದರೂ ಮೇಲಕ್ಕೆ ಹೋಗುತ್ತೆ ಅಂತ ಅನಿಸಿದ್ರೆ, ಯಾವಾಗಿದ್ರೂ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಸಿಂಪಲ್ಲಾಗಿ ಸ್ವಲ್ಪ ಟೆಕ್ನಿಕಲ್ ಟರ್ಮ್ಸ್ ಯೂಸ್ ಮಾಡಿಕೊಂಡು, ಒಂದು ಸೆಕೆಂಡ್ ಇರಿ, ನಾನು ಲಾಂಗ್ ಪೊಸಿಷನ್ ಬಿಲ್ಡ್ ಮಾಡಿಕೊಂಡೆ. ಲಾಂಗ್ ಪೊಸಿಷನ್ ಅಂದರೆ ಇಲ್ಲಿಂದ ನೀವು ಇಲ್ಲಿ ಸ್ಟಾಪ್ ಲಾಸ್ ಇರುತ್ತೆ, ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ, ಇದನ್ನು ಲಾಂಗ್ ಪೊಸಿಷನ್ ಬಿಲ್ಡ್ ಮಾಡಿದೆ ಅಂತ ಕರೀತಾರೆ. ಇದನ್ನು ಲಾಂಗ್ ಪೊಸಿಷನ್ ಬಿಲ್ಡ್ ಮಾಡಿಕೊಂಡೆ ಅಂತ ಕರೀತಾರೆ. ಅದೇ ಏನಾದರೂ ಕೆಳಗೆ ಬರುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಹೇಳ್ತೀರಾ ನಾನು ಶಾರ್ಟ್ ಪೊಸಿಷನ್ ಬಿಲ್ಡ್ ಮಾಡಿಕೊಂಡೆ ಅಂತ. ಆ್ಯಂಡ್ ಯಾವಾಗಿದ್ದರೂ ಇನ್ನೂ ಒಂದು ಟಾರ್ಗೆಟ್ ಯಾವಾಗಿದ್ರೂ ದೊಡ್ಡದಿರಬೇಕು, ಸ್ಟಾಪ್ ಲಾಸ್ ಕಮ್ಮಿ ಇರಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮದು ಎಷ್ಟೋ ಜನ ಮಾಡೋ ಮೇಯ್ನ್ ಮಿಸ್ಟೇಕ್ ಏನು ಅಂದರೆ, ಅವರು ಸ್ಟಾಪ್ ಲಾಸ್ನ ನೋಡಿ ಹೆದರ್ಕೊತಾರೆ. ಅಯ್ಯೋ ನಂದು ದುಡ್ಡು ಕಮ್ಮಿ ಆಗ್ತಿದೆ, ಇನ್ನೊಂದು ಸ್ವಲ್ಪ ಹೋಲ್ಡ್ ಮಾಡೋಣ ಅಂದ್ಕೊಂಡು ಲಾಸ್ನ ಜಾಸ್ತಿ ಹೋಲ್ಡ್ ಮಾಡ್ತಾರೆ. ಪ್ರಾಫಿಟ್ಸ್ನ ಒಂದು ಸ್ವಲ್ಪ ಬಂದಿದ್ದ ತಕ್ಷಣವೇ ಅಯ್ಯೋ ಬಂದ್ಬಿಡ್ತು ಪ್ರಾಫಿಟ್ಸ್ ಸ್ವಲ್ಪ ಎತ್ಕೊಳ್ಳೋಣ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ನಾನು ಹೇಳ್ತಿರೋದು, ಟಾರ್ಗೆಟ್ ಯಾವಾಗಿದ್ರೂ ಜಾಸ್ತಿ ಇರಬೇಕು, ನಿಮ್ಮದು ಸ್ಟಾಪ್ ಲಾಸು ಕಮ್ಮಿ ಇರಬೇಕು. 1:2 ಆ ಥರ ಮೇಂಟೈನ್, 1:2 ಆಗಿರೋದ್ರೆ 1:1.5 ನೀವು ಮೇಂಟೈನ್ ಮಾಡಲೇಬೇಕು. ನೀವು ಲಾಸ್ ನೀವು ಟಾರ್ಗೆಟ್ ನಿಮಗೆ ಪ್ರಾಫಿಟ್ಸ್ ಜಾಸ್ತಿ ಬೇಕಿಲ್ಲ ಅಂತ ಅನ್ಸ್ಬಿಟ್ಟು ನಿಮಗೆ ಟಾರ್ಗೆಟ್ ಜಾಸ್ತಿ ಇಲ್ಲ ಅಂದರೆ ಸ್ಟಾಪ್ ಲಾಸ್ ಕೂಡ ಜಾಸ್ತಿ ತೊಗೊಂಡು ಹೋಗಬಾರ್ದು. ಸಿಂಪಲ್. ಇವಾಗ ನಿಮ್ಗೆ ಅರ್ಥ ಆಯ್ತಲ್ಲ, ಇದನ್ನು ಲಾಂಗ್ ಅಂತೀರಿ, ಇದನ್ನು ಶಾರ್ಟ್ ಪೊಸಿಷನ್ ಬಿಲ್ಡ್ ಮಾಡಿದೆ ಅಂತೀನಿ. ಸೊ ನೀವು ಈ ಥರ ಕೆಲವು ಟರ್ಮ್ಸ್ಗಳನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ದಟ್ ನಿಮಗೆ ಕನ್ವಿಕ್ಷನ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಇದು ನಿಮಗೆ ಚಿಕ್ಕದಾಗಿ ಒಂದೊಂದು ಹೇಳ್ಕೊಂಬರ್ತೀನಿ. ಈಗ ನಾನು ಸ್ಟಾರ್ಟಿಂದ ನಿಮ್ಗೆ ಹೇಳ್ಕೊಡ್ಬೇಕು, ನಾನು ದೊಡ್ಡ ವರ್ಡ್ಸ್ ಕನ್ಸಾಲಿಡೇಷನು, ನಿಮಗೆ ಆ ಸೈಡ್ ವೇಸು, ಆಮೇಲೆ ಕನ್ವಿಕ್ಷನ್ ಇರೋ ದೊಡ್ಡ ವರ್ಡ್ಸ್ ಯೂಸ್ ಮಾಡ್ತಾಯಿದ್ರೆ ನಿಮಗೂ ಗೊತ್ತಾಗಲ್ಲ, ಏನೇನೋ ಹೇಳ್ಕೊಡ್ತಾರೆ ಅನಿಸುತ್ತೆ. ಸೊ ನಾನು ನಿಮಗೆ ಎಷ್ಟಾದರೆ ಅಷ್ಟು ಬೇಸಿಕ್ ವರ್ಡ್ಸಲ್ಲಿ ಹೇಳ್ಕೊಡ್ತೀನಿ, ನಿಮ್ಗೆ ಅರ್ಥ ಆಗಂಗೆ ಹೇಳ್ಕೊಡ್ತೀನಿ. ಆ್ಯಂಡ್ ನಿಮಗೆ ಇದೊಂದು ಅರ್ಥ ಆಯಿತು. ಆ್ಯಂಡ್ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಗೊತ್ತಾಯಿತು. ಆ್ಯಂಡ್ ಸಪೋರ್ಟ್ ಬ್ರೇಕ್ ಆದಾಗ ಏನು ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ಕೊಟ್ಟೆ. ಆ್ಯಂಡ್ ರೆಸಿಸ್ಟೆನ್ಸ್ ಬ್ರೇಕ್ ಆದಾಗೂ ನಿಮ್ಗೆ ಏನು ಮಾಡಬೇಕು ಅನ್ನೋದು ಹೇಳ್ಕೊಟ್ಟೆ. ಸಪೋರ್ಟ್ ಅದು ಇನ್ನೊಂದು ಸಲ ಹೇಳ್ಬಿಡ್ತೀನಿ. ರೆಸಿಸ್ಟೆನ್ಸ್ ಬ್ರೇಕ್ ಆಗಿದ್ದು ಪ್ರತಿ ಸಲನೂ ಮಾರ್ಕೆಟು ಇವಾಗ ಈ ಲೆವೆಲ್ಸ್ ಇಲ್ಲಿ ಈ ಸಲ ತಡಿಲಿಲ್ಲ ಮಾರ್ಕೆಟು. ಇವಾಗ ಇಲ್ಲಿ ಹೋಗೋ ಪ್ರತಿ ಸಲ ತಡೀತಿದೆ. ಈ ಸಲ ತಡಿಲಿಲ್ಲ ಅಂದರೆ ಏನಾಗುತ್ತೆ, ಮೇಲಕ್ಕೆ ಹೋಗುತ್ತೆ. ಈ ಸಲ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಏನಾಗುತ್ತೆ, ಕೆಳಗೆ ಬರುತ್ತೆ. ಆ್ಯಂಡ್ ಇದಕ್ಕೂ ಮುಂಚೆ ಒಂದು ನೀವು ಫೇಕ್ ಬ್ರೇಕೌಟ್ಸ್ ಕಂಡು ಕಲಿಬೇಕು, ಅದು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ಕೊಡ್ತೀನಿ. ಇಲ್ಲಾಂದರೆ ಅದೇನೋ ಫೇಕ್ ಬ್ರೇಕೌಟ್ ಅನ್ಸಿದ್ರೆ ರಿವರ್ಸಲ್ ಸ್ಟಾರ್ಟ್ ಆಯ್ತು, ರಿವರ್ಸಲ್ ಟ್ರೇಡ್ ತೊಗೊಳೋದು ಗೊತ್ತಿರಬೇಕು ನಿಮಗೆ. ಅದ್ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ, ನೋಡಿರಿ ಇಲ್ಲಿ ಬ್ರೇಕ್ ಆಯಿತು, ಇಲ್ಲಿ ಬಂದು ಮಾರ್ಕೆಟಿನ ಇಲ್ಲಿವರೆಗೂ ಹೋಗ್ಬೋದಿತ್ತು, ಬಟ್ ಇಲ್ಲಿ ರಿವರ್ಸ್ ಆಗೋಯ್ತು ಮಾರ್ಕೆಟು. ನೀವು ಈ ರಿವರ್ಸ್ ಏನಿದೆ ಇದು ನೀವು ಕ್ಯಾಚ್ ಮಾಡೋದು ಕಂಡುಹಿಡಿಬೇಕು. ಇದು ನಾನು ನಿಮಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ಕೊಡ್ತೀನಿ.
ಆಲ್ರೆಡಿ ಈ ವಿಡಿಯೋ ಬಂದು ಒಂದು 10-15 ನಿಮಿಷ ಆಗೋಗಿದೆ. ಇದ್ರ ಮೇಲೆ ಹೇಳ್ಕೊಟ್ರೆ ನಿಮಗೂ ಇಂಟ್ರೆಸ್ಟ್ ಇರಲ್ಲ. ಸೊ ಪಾರ್ಟ್ 1 ಇಲ್ಲಿ ಮುಗೀತು. ಪಾರ್ಟ್ 2 ಬಂದುಬಿಟ್ಟು ನಾನು ನಿಮ್ಗೆ ಹೇಳ್ದಂಗೆ ಪ್ರೈಸ್ ಆ್ಯಕ್ಷನ್ಸ್ ಹೇಳ್ಕೊಡ್ತೀನಿ, ಚಾರ್ಟ್ ಪ್ಯಾಟರ್ನ್ಸ್ ಹೇಳ್ಕೊಡ್ತೀನಿ, ಆ್ಯಂಡ್ ನಿಮ್ಗೆ ಏನು ಹೇಳಿದೆ ಫೇಕ್ ಬ್ರೇಕ್ಔಟ್ಸು ಅದು ಇದು ನಿಮಗೆ ಸಿಂಪಲಾಗಿ ಅಲ್ಲೆಲ್ಲ ತೋರಿಸ್ಬಿಡ್ತೀನಿ ವಿತ್ ಪ್ರಾಕ್ಟಿಕಲಾಗಿ. ಆ್ಯಂಡ್ ಥ್ಯಾಂಕ್ ಯು. ಇದು ಹೋಗೋಕ್ಕೂ ಮುಂಚೆ ಒಂದೇ ಒಂದು ಸಲ ಲೈಕ್ ಮಾಡಿಬಿಡಿ, ಕಮೆಂಟ್ ಮಾಡಿಬಿಡಿ, ನಾನು ಕೇಳಿದ ಕ್ವಶನ್ಗೆ ಆನ್ಸರ್ ಮಾಡಿಬಿಡ್ರಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಯಾವುದು ಅಂತ. ಆ್ಯಂಡ್ ಇನ್ನೊಂದು ವಿಷಯ ಬಂದುಬಿಟ್ಟು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಯಾರನ್ನ ಇದ್ದರೆ ಕಾಸು ಕೊಟ್ಟು ಅಲ್ಲಿ ಇಲ್ಲಿ ಹೋಗಿ ಕಲ್ತ್ಕೊತಾ ಇದ್ದರೆ ಬೇಕಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದು. ನಮ್ಮದು ನೋಡಿಲ್ಲ ಅಂದರೂ ಅವ್ನಿಗೆ ಒಂದು ಹಿಂಟ್ ಕೊಟ್ಬಿಡಿ, ಈ ಥರ ಈ ಥರ ಕಲೀಲೂಬೋದು ಯೂಟ್ಯೂಬಲ್ಲಿ, ಇವರೆಲ್ಲ ಅಂದರೆ ಬೇರೆಯವ್ರು ಇದ್ದಾರೆ ನೋಡು ಕಲ್ತ್ಕೊಳ್ಳೋ, ಅರ್ಥ ಆಗಿಲ್ಲ ಅಂದರೆ ನೀವು ಬೇಕಾದ್ರೆ ಬೇರೆ ಕಡೆ ಕಾಸು ಕೊಟ್ಟು ಕಲ್ತ್ಕೊ ಅಂತಲೂ ನೀವು ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್. 2K ಫಾಲೋವರ್ಸ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ, ಇದರಲ್ಲೂ ಬೇಗ 1K ಮಾಡಿಕೊಟ್ಬಿಡಿ, ಸೊ ದಟ್ ನಾನು ಮೋಟಿವೇಟ್ ಆಗ್ತೀನಿ. ಆ್ಯಂಡ್ ಇನ್ಮೇಲಿಂದ ರೆಗ್ಯುಲರಾಗಿ ಇವಾಗೂ ನೀವು ನೋಡಿದ್ರೆ ಮಾರ್ಕೆಟಲ್ಲೇ ಮಾರ್ಕೆಟ್ ಓಪನಲ್ಲೇ ಇದೆ, ಸ್ಟಿಲ್ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಇವಾಗ ಫಿಕ್ಸ್ ಆಗಿಬಿಟ್ಟಿದೆ ಇನ್ಸ್ಟಾಗ್ರಾಮ್ ನಮ್ಮ ಚಾಲೆಂಜ್ ಏನು ಮುಗಿದೋಗಿದೆ, ಅದು ಮುಗಿದೋಗಿದೆ. ಇವಾಗ ಯೂಟ್ಯೂಬಲ್ಲಿ ಫುಲ್ ಫೋಕಸ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು, ಬಾಯ್. ನಾಳೆ ಸಿಗೋಣ ಯಾವ ಟೈಮಲ್ಲಿ ಆದರೂ ಸರಿ. ಇನ್ಮೇಲಿಂದ ಡೈಲಿ ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು.